ಆದ್ರಿಂದ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನನಗೆ ಇಲ್ಲಿ ನನ್ನನ್ನ ಕರಿಬೇಕಾದ್ರೆ ವಿವಿಧ ರೀತಿಯಲ್ಲಿ ನನ್ನನ್ನ ಬೋಧನೆ ಮಾಡಿದ್ರು. ರಾಜ್ಯದೇನೋ ಏನು ಹೇಳ್ತಾ ಇದ್ರು, ರಾಜ್ಯಕ್ಕೇನೋ ಏನು ರಾಜ್ಯದ ದೊರೆ ಅಂತ. ದಯವಿಟ್ಟು ನೀನೆಲ್ಲೂ ರಾಜ್ಯದ ದೊರೆ ಅಂತ ಕರೆಯಕ್ಕೆ ಹೋಗ್ಬೇಡಿ. ನಾನು ರಾಜ್ಯದ ದೊರೆ ಅಲ್ಲ, ರಾಜ್ಯದಲ್ಲಿ ಒಬ್ಬ ಪ್ರಮುಖ ಸೇವಕ. ನಾನು ಪ್ರಮುಖ ಸೇವಕ, ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಮುಖ ಸೇವಕ. ದೊರೆ ಕಾಲ ಎಲ್ಲ ಹೊಂಟೋಯ್ತು. ಈಗ ಪ್ರಜಾಪ್ರಭುತ್ವ ಬಂದಿದೆ, ಸಂವಿಧಾನ ಬಂದಿದೆ. ಆ ದೊರೆ ಅಕ್ಷರ ಈಗ ಎಲ್ಲೂ ಕೂಡ ಇಲ್ಲ. ಸೊ ಹಂಗೆ ಇವತ್ತು ನಾವ್ಯಾರು, ನನಗಂತೂ ದೊರೆ ಅಂತ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ರಾಜ್ಯದಲ್ಲಿ ನಾವೆಲ್ಲ ಹಿರಿಯರೆಲ್ಲ ಇದ್ದೀವಿ. ಇವತ್ತು ಬೇಕಾದಷ್ಟು ಜನ, ನಾನು ಮೊನ್ನೆ ಎಲ್ಲ ಭಾಷಣ ಮಾಡ್ಬೇಕು ಹೇಳಿದೆ. ನಾನು ಇತಿಹಾಸ ಓದಕ್ಕೆ ನಂಗೆ ಇಷ್ಟ ಇಲ್ಲ, ಇತಿಹಾಸ ಬರೆಯಕ್ಕೆ ಇಷ್ಟ ಇಲ್ಲ, ಇತಿಹಾಸ ಮಾಡಕ್ಕೆ ನನಗೆ ಇಷ್ಟ ಅಂತ ಹೇಳಿ ನಾನು ವಿಚಾರವನ್ನ ಹೇಳಿದೆ. ನನಗೆ ಸಿಕ್ಕಿರುವಂತ ಕೆಲವು ಎಷ್ಟು ವರ್ಷ ನನಗೆ ನನ್ನ ಅಜ್ಜ, ನೀವೆಲ್ಲ ಜನ, ನನ್ನ ಈ ರಾಜ್ಯದ ಜನತೆ, ನೀವು ನನಗೆ ಶಕ್ತಿ ಕೊಡ್ತಿರೋ, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನನಗೆ ವಿಶ್ವಾಸ ಇದೆ, ಈ ರಾಜ್ಯದಲ್ಲಿ ನನಗೆ ಸಿಕ್ಕಿದಂತ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ, ಪ್ರತಿದಿನ ಕೂಡ ಜನರ ಕಲ್ಯಾಣಕ್ಕೆ, ಜನರು ಕೂಡ ನನ್ನ ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಂದು ಉತ್ತಮವಾದಂತ ಜನರಿಗೆ ಒಂದು ಆಡಳಿತವನ್ನು ಕೊಡಬೇಕು. ಇದಕ್ಕೆ ನನಗೆ ರೇಣುಕಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನನ್ನ ಅಜ್ಜ ನನಗೆ ಪ್ರತಿ ಹಂತದಲ್ಲೂ ಕೂಡ ನನಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅದು ಎಲ್ಲೂ ಕೂಡ ಅದು ತಪ್ಪು ಇಲ್ಲ. ಪ್ರತಿಯೊಂದು ದಿನದ ಮಾರ್ಗದರ್ಶನ ಏನು ನನಗೆ ಸಿಗ್ತಾ ಇದೆ, ಅದು ನನಗೆ ಶಕ್ತಿ ಇವತ್ತು ನನಗೆ ದೊರೀತಾ ಇದೆ. ಇದನ್ನ ಎಲ್ಲೂ ಕೂಡ ನನಗೆ ಹೇಳ್ಕೊಳ್ಳೋಕೆ ನನಗೆ ಅವಮಾನಕ್ಕೆ ಏನಿಲ್ಲ. ನನಗೆ ಭಕ್ತಿಗೂ ಭಗವಂತನಿಗೂ ವ್ಯವಹಾರದ ಸ್ಥಳ ದೇವಾಲಯ. ನೀವು ಕೂಡ ನಿಮ್ಗೆ ಏನಾದ್ರು ಕಷ್ಟ ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಮುಂದೆ ಇಲ್ಲಿರೋದು ಒಂದು ಚಿಕ್ಕ ಗುಡಿ ಇರ್ಬೋದು, ನಿಮ್ ಫೋಟೋ ಇರ್ಬೋದು, ಎಲ್ಲೂ ಇಲ್ಲ ಅಂತಂದ್ರೆ ನಿಮ್ ಕೈಯೆಲ್ಲರೂ ಕೂಡ ನೋಡ್ಬಿಟ್ಟು ಇಲ್ಲೇ ಇದೆ ಅಂತೇಳಿ ನೋಡಿ ನೀವೆಲ್ಲ ದೇವರನ್ನ ಕಾಡ್ತಾ ಇದ್ದೀರಿ. ವಿವಿಧ ರೀತಿಯಲ್ಲಿ ದೇವರನ್ನ ಬಸವಣ್ಣವರು ವಿವಿಧ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದುಡಿಮೆಯಲ್ಲಿ ಕೆಂಗಲ್ ಹನುಮಂತನವರು ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ರೆ, ಅವರು ಕೂಡ ವರ್ಕ್ ಇಸ್ ವರ್ಷಿಪ್ ಅಂತೇಳಿ ವಿಧಾನಸೌಧದ ಮೇಲೆ ಬರ್ಸಿದ್ದಾರೆ. ಬಸವಣ್ಣವರು ಕೂಡ ಏನೇನು ನಮಗೆ ವಿಚಾರಗಳನ್ನು ತಿಳಿಸಿದ್ದಾರೆ, ಇದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ಹಂಗೆ ಸಂಬಂಧಗಳನ್ನ ಜೋಡಿಸುವುದು ಒಂದು ಕಲೆ ಆದ್ರೆ, ಸಂಬಂಧಗಳನ್ನ ಉಳಿಸುವುದು ಒಂದು ದೊಡ್ಡ ಸಾಧನೆ ಆಗಿರ್ತದೆ. ಸೊ ಅದರಿಂದ ಇವತ್ತು ನನಗೊಂದು ಅವಕಾಶ ತಾವೆಲ್ಲ ಸೇರಿ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರಿ. ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೇನೆ, ದೇವ್ರ ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಬದುಕನ್ನ ನಾವು ಬಹಳ ಕಠಿಣವಾಗಿ ನೋಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಹುಟ್ಟು ಆಕಸ್ಮಿಕವಾದದ್ದು. ಯಾವ ಕೂಡ ನಾವು ಹುಟ್ಟನ್ನ ನಾವು ಯಾರ ಜೀವನದಲ್ಲಿ ಯಾರ ಹೊಟ್ಟೆಲಿ ಹುಡ್ತೀವಿ, ಏನು ಯಾರು ನಮ್ಮ ತಂದೆ ತಾಯಿ ಅಂತ ನೀವು ಹುಟ್ಟೋಕೆ ಮುಂಚಿರೋ ನಿಮ್ಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದ್ರೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು. ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿರ ಮಧ್ಯದಲ್ಲಿ ನಾವು ಏನ್ ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಇವತ್ತು ಶ್ರೀಗಳು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ.